ಇದು ತನ್ಮಯ ಕಶ್ಯಪ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ತನ್ಮಯ ಕಶ್ಯಪ್. ವೀಕ್ಷಕರೇ, ಇವತ್ತು ನಾನೊಂದು ಬೇರೆ ಗೆಟಪಲ್ಲೇ ಕಾಣ್ತಾ ಇದ್ದೀನಿ ಅಲ್ವಾ? ಎಸ್, ಇದು ಮರ್ಮೇಡ್ ಇನ್ಸ್ಪೈರ್ಡ್ ಕಾಸ್ಟ್ಯೂಮ್. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಫ್ಯಾಷನ್ ಅಂದ ತಕ್ಷಣ ನಮ್ಮ ಕಣ್ಣೆದುರಿಗೆ ಬರೋದು ಸೆಲೆಬ್ರಿಟೀಸ್, ಮಾಡೆಲ್ಸ್, ಗ್ಲ್ಯಾಮರ್, ಅದೊಂದು ಮಾಯಾಲೋಕ ಅಂತಲೇ ಹೇಳ್ಬೋದು. ಆದರೆ ಈ ಫ್ಯಾಷನ್ ಶೋಸ್ ನಡೆಯೋದಕ್ಕೆ ಅದರ ಹಿಂದೆ ಎಷ್ಟು ಜನ ಕೆಲಸ ಮಾಡಿರ್ತಾರೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ನಮಗೆ ಕಾಣೋದು ಬರೀ ಆ ಡ್ರೆಸ್ಸು, ಆ ಮಾಡೆಲು, ಆ ಆ್ಯಕ್ಸಸರೀಸು, ಲೈಟ್ಸು, ಪಳ ಅಂತ ಹೊಳೆಯೋ ಅಂಥ ಸ್ಟೇಜು. ಸೊ ಈ ಡ್ರೆಸ್ಗಳನ್ನ ಹೊಲಿಯೋ ಅಂಥವ್ರು ಅಂದರೆ ಫ್ಯಾಷನ್ ಡಿಸೈನರ್ ಒಬ್ಬರು ಇವತ್ತು ನಮ್ಮ ಕಾರ್ಯಕ್ರಮದ ಗೆಸ್ಟ್ ಆಗಿದ್ದಾರೆ. ಐ ಆಮ್ ವೇರಿಂಗ್ ಶ್ವೇತಾ ನಂದಕುಮಾರ್. ಸೊ ಬನ್ನಿ ಅವರನ್ನು ಮಾತಾಡ್ಸೋಣ. ನಮಸ್ತೆ ಶ್ವೇತಾ ಅವರೇ. ನಮಸ್ಕಾರ. ಹೇಗಿದ್ದೀರಾ? ಥ್ಯಾಂಕ್ ಯು ಫಾರ್ ಇಲ್ಲಿ ಕರೆಸ್ಕೊಂಡು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ಶ್ವೇತಾ ಅವರೇ, ತನ್ಮಯ ಕಶ್ಯಪ್ ಶೋಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಫ್ಯಾಷನ್ ಅಂದರೆ ಏನು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಫ್ಯಾಷನ್ ಅನ್ನೋದು ಕಂಫರ್ಟ್ ಓಕೆ, ಒಂದು. ಇನ್ನೊಂದು, ಇಟ್ ಈಸ್ ಅಬೌಟ್ ಹೇಗೆ ನೀವು ಅದನ್ನು ಕ್ಯಾರಿ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಸಿಂಪಲ್ ಡ್ರೆಸ್ ಆಗಿರ್ಬೋದು, ನೀವು ಅದನ್ನು ಹೇಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದು ಅದ್ರ ಮೇಲೆ ಯು ಡಿಫೈನ್ ಎ ಫ್ಯಾಷನ್ ಸೆನ್ಸ್ ಆಫ್ ಎ ಪರ್ಸನ್. ನೀವು ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ ಯಾವಾಗಿಂದ ಆಸೆ ನಿಮಗೆ? ಆಸೆ ಮಾತ್ರ ಭಾಳ ದಿನದಿಂದ ಇತ್ತು, ಭಾಳ ದಿನದಿಂದ ಇತ್ತು. ಫಾರ್ ಆಬ್ವಿಯಸ್ ರೀಸನ್ಸ್. ಅಟ್ಲೀಸ್ಟ್ ನಾನು ಇದ್ದಿದ್ದ ಟೈಮಲ್ಲಿ ನಮ್ಮ ತಂದೆ ಇಸ್ ಲೈಕ್ ಫ್ಯಾಷನ್ ಡಿಸೈನಿಂಗ್ ಅಂದರೆ ನೋ 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 ನೋ, ಇಟ್ಸ್ ಅ ಬಿಗ್ ನೋ. ಅಂದರೆ ಏನೋ ಅದ್ರ ಬಗ್ಗೆ ಮಾತಾಡ್ಲೂಬಾರ್ದು. ದೋ ನಮಗೆ ಹೇಗೆ ಬೇಕೋ ಹಾಗೆ ಡ್ರೆಸ್ ಮಾಡ್ಕೊಳ್ಳಿಕ್ಕೆ ಬಿಡ್ತಿದ್ರು, ಬಟ್ ಫ್ಯಾಷನ್ ಡಿಸೈನ್ ಮಾಡ್ತೀನಿ ನೋ, ಫರ್ಗೆಟ್ ಇಟ್ ಅನ್ನೋ ಥರ ಇತ್ತು. ಬಿಟೆಕ್ ಓದೋಕ್ಕಿಂತ ಮುಂಚೆ ನನ್ನ ಹಸ್ಬೆಂಡ್ ಅಂದ್ರು ನಿನ್ಗೆ ಏನು ಮಾಡೋಕ್ಕೆ ಇಷ್ಟ ಅಂತ. ಫಸ್ಟ್ ಥಿಂಗ್ ಐ ಸೆಡ್ ವಾಸ್ ಲೈಕ್, ಆ್ಯಂಡ್ ಮದುವೆ ಆಗಿರೋ ಹೊಸರಲ್ಲಿ ಗೊತ್ತಲ್ಲ, ಯು ಗೆಟ್ ಎವ್ರಿಥಿಂಗ್ ಯು ಆಸ್ಕ್ ಫಾರ್. ಐ ಸೆಡ್ ನನಗೆ ಫ್ಯಾಷನ್ ಡಿಸೈನಿಂಗ್ ಓದಕ್ಕೆ ತುಂಬ ಇಷ್ಟ ಇದೆ. ಸೊ ಹಾಗಿದ್ರೆ ಜಾಯ್ನ್ ಆಗೋ ಕೋರ್ಸು ಅಂತ. ಮೈ ಫಸ್ಟ್ ಎನ್ಕರೇಜ್ಮೆಂಟ್ ವಾಸ್ ಫ್ರಮ್ ಮೈ ಹಸ್ಬೆಂಡ್. ನಿನಗೇನು ಬೇಕೋ ಮಾಡು. ಸೊ ವೆನ್ ಐ ಸೆಡ್ ಇಟ್ ಇಸ್ ಫ್ಯಾಷನ್, ಐ ಸೆಡ್ ಗೋ ಎಟ್. ಮದುವೆ ಆಗಿ ಆಫ್ಟರ್ ಐ ಥಿಂಕ್ ಒಂದೂವರೆ ವರ್ಷ ಆ ಕೋರ್ಸ್ ಮಾಡಿದೆ. ಐ ಕಂಪ್ಲೀಟೆಡ್ ದಿ ಕೋರ್ಸ್. ಆಮೇಲೆ ಕನ್ಸೀವ್ ಆದೆ. ಸೊ ಇಟ್ ಕೇಮ್ ಎ ಬ್ರೇಕ್, ಆ್ಯಂಡ್ ಫಾರ್ ಲಾಟ್ ಆಫ್ ಅದರ್ ಫಿನಾನ್ಷಿಯಲ್ ಫ್ಯಾಮಿಲಿ ರೀಸನ್ಸ್ ನಾನು ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗಿಲ್ಲ. ಐ ಟುಕ್ ಅಪ್ ಎ ಕಾರ್ಪೊರೇಟ್ ಜಾಬ್. ಓಕೆ. ನಾನು ಹೋಗಿದ್ದ ಜಾಗದಲ್ಲೆಲ್ಲ ಆಲ್ ಐ ವಾಸ್ ಸೀಯಿಂಗ್ ವಾಸ್ ಫ್ಯಾಷನ್. ಎಲ್ಲಿ ನೋಡಿದ್ರು ಎಲ್ಲರಿಗೂ ಯಾರಿಗೂ ಇಷ್ಟ ಇಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಖಂಡಿತ. ಸೊ ಆ್ಯಂಡ್ ಎಸ್ಪೆಷಲಿ ವಿಮೆನ್. ಯಾ. ಸೊ ಅದು ನೋಡ್ತಾ ಇದ್ದಾಗ ಐ ಮೀನ್ ಎಲ್ಲೋ ನನಗೆ ನಾನು ಮಾಡಲೇಬೇಕು ಇದು, ಆ ಇಂಟ್ರೆಸ್ಟ್ ಖಂಡಿತವಾಗ್ಲೂ ಮೊದಲಿಂದನೂ ಇತ್ತು. ದೆನ್ ಒಂದು ಇವೆಂಟ್ ಕಂಪನಿ ಅವರು ಅಪ್ರೋಚ್ ಮಾಡಿದ್ರು. ನೀವು ಅವ್ರು ಫಸ್ಟ್ ನನ್ನ ಮಾಡಲಿಂಗಿಗೆ ಅಪ್ರೋಚ್ ಮಾಡಿದ್ರು. ಆ್ಯಂಡ್ ಫಾರ್ ಸಮ್ ರೀಸನ್ಸ್ ಇಟ್ ಡಿಡ್ ನಾಟ್ ವರ್ಕ್ ಔಟ್. ಅವಾಗ ಅವ್ರು ಕೇಳಿದ್ರು, ನೀವು ಹಾಕೊಂಡಿದ್ದೀರಲ್ಲ ಅದು ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರು? ದಟ್ ವಾಸ್ ಮೈ ಡಿಸೈನ್, ಒನ್ ಆಫ್ ಮೈ ಡಿಸೈನ್. ಸರ್ ಇದು ನಾನೇ ಡಿಸೈನ್ ಮಾಡಿ ಹಾಕೊಂಡಿರೋದು. ನೀವು ಡಿಸೈನ್ ಮಾಡ್ತೀರಾ? ನಮಗೊಂದು ಫ್ಯಾಷನ್ ಶೋಗೆ ನೀವು ಡಿಸೈನ್ ಮಾಡಿಕೊಡ್ತೀರಾ? ಮಾನಿಟ್ರಿ ಬೆನಿಫಿಟ್ಸ್ ಇಲ್ದಿರಾ ಇರ್ಬೋದು, ಬಟ್ ಡಿಸೈನ್ ಮಾಡಿಕೊಡ್ತೀರಾ? ಫಾರ್ ಮೀ ದಟ್ ವಾಸ್ ಲೈಕ್ ಎ ಪ್ಲಾಟ್ಫಾರ್ಮ್. ಹೌದು, ಕಾರ್ಪೊರೇಟ್ ಜಾಬು ಮಾಡಿಕೊಂಡು ಫ್ಯಾಷನ್ ಶೋಸು ಮಾಡಿಕೊಂಡು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಎರಡೂ? ಕಾಣಿಸೋ ಅಷ್ಟು ಸುಲಭ ಇಲ್ಲ, ಬಟ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಬೈ ಗಾಡ್ಸ್ ಗ್ರೇಸ್. ಅಂದರೆ ಕಾರ್ಪೊರೇಟ್ ಎಂಪ್ಲಾಯಿ ಆಗಿರೋದ್ರಿಂದ ಒಂದು ಅಡ್ವಾಂಟೇಜ್ ಏನಿದೆ ನನಗೆ ಅಂದರೆ, ಐ ಜಸ್ಟ್ ವರ್ಕ್ ಫಾರ್ 5 days. ಅಂದರೆ ಮಂಡೇ ಟು ಫ್ರೈಡೇ ಮಾತ್ರ ವರ್ಕಿಂಗ್ ಮಾಡೋದ್ರಿಂದ ನಾನು ಸಾಟರ್ಡೆ ಸಂಡೇಸ್ನ ಕಂಪ್ಲೀಟಾಗಿ ಇದಕ್ಕೆ ಡೆಡಿಕೇಟ್ ಮಾಡ್ತಾ ಇರೋದ್ರಿಂದ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇದೆ ಟಿಲ್ ನಾವು. ಓಕೆ, ಗ್ರೇಟ್. ಸೊ ಈಗ ನೀವು ಫ್ಯಾಷನ್ ಡಿಸೈನಿಂಗ್ ಅಂತ ಮಾಡುವಾಗ ನಿಮಗೆ ಬಹಳಷ್ಟು ಬೇರೆ ಬೇರೆ ಥರ ಮಾಡೆಲ್ಸ್ ಇರ್ತಾರೆ, ವೆರೈಟಿ ಆಫ್ ಬಾಡಿ ಸ್ಟ್ರಕ್ಚರ್ಸ್, ವೆರೈಟಿ ಆಫ್ ಸ್ಕಿನ್ ಕಲರ್ಸ್. ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಯಾರಿಗೆ ಯಾವ ಥರ ಕಾಸ್ಟ್ಯೂಮ್ಸ್ ಕೊಡಬೇಕು ಅಂತ? ಈ ಕ್ವಶನ್ ಇದೆ ಅಲ್ಲ, ಇದೇ ಮೇಯ್ನ್ ಆಗಿ ಫ್ಯಾಷನ್ ಡಿಸೈನರ್ ಎಷ್ಟು ಒಳ್ಳೆಯದಾಗಿ ಡಿಸೈನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಯಾಕಂದರೆ
ಎಲ್ಲಾರ್ಗು ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತಲೇ ಆಸೆ ಇರೋದು, ಎಲ್ಲಾರ್ಗು ನಾನು ಸ್ಲಿಮ್ ಆಗಿ ಫಿಟ್ ಆಗಿ ಇರಬೇಕು ಅಂತಲೇ ಆಸೆ ಇರೋದು. ಬಟ್ ಎವ್ರಿ ಒನ್ ಇಸ್ ಬ್ಯೂಟಿಫುಲ್ ಇನ್ ದೇರ್ ಓನ್ ವೇ ಅಂತ ನಾನು ನಂಬ್ತೀನಿ. ಕೆಲವ್ರು ದಪ್ಪ ಇರ್ತಾರೆ, ಕೆಲವ್ರು ಸಣ್ಣ ಇರ್ತಾರೆ. ಹೌದು, ಎಲ್ಲ ಥರ ಕಾಸ್ಟ್ಯೂಮ್ಸು ನಾನು ಸ್ಟಾರ್ಟಿಂಗ್ ಆಫ್ ದಿ ಶೋಲಿ ಹೇಳಿದ್ನಲ್ಲ, ಇಟ್ ಈಸ್ ಅಬೌಟ್ ಗೆಟ್ಟಿಂಗ್ ಕಂಫರ್ಟೇಬಲ್. ಫಸ್ಟ್ ನೀವು ಅದರಲ್ಲಿ ಯಾಕಂದರೆ ಥಿನ್ನಾಗಿರೋರು ದೇ ಮೇ ನಾಟ್ ಫೀಲ್ ಕಂಫರ್ಟೇಬಲ್ ಇನ್ ಅ ಶಾರ್ಟ್ ಡ್ರೆಸ್. ಅಟ್ ದ ಸೇಮ್ ಟೈಮ್ ದಪ್ಪಕ್ಕಿರೋರು ಐ ಡೋಂಟ್ ಕೇರ್, ಐ ಕ್ಯಾನ್ ವೇರ್ ಅನ್ನೋರೇ ನೋ ದೇ ವಿಲ್ ಲುಕ್ ಗುಡ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆ ಪರ್ಸನ್ ಈಸ್ ಹಿ ಆರ್ ಶಿ ಆ ಬಟ್ಟೆಯಲ್ಲಿ ಅವ್ರು ಕಂಫರ್ಟೇಬಲ್ ಆಗಿದ್ದಾರಾ ಅನ್ನೋದು. ದಪ್ಪಕ್ಕಿರೋರು ಟೈಟ್ ಬಟ್ಟೆ ಹಾಕೊಳ್ಳೋದಾಗ್ಲಿ, ದಪ್ಪಕ್ಕಿರೋರು ಫಸ್ಟ್ ಆಫ್ ಆಲ್ ಹೇಗೆ ಸಣ್ಣಕ್ಕಿರೋರು ಟೈಟ್ ಬಟ್ಟೆ ಹಾಕೊಂಬಾರ್ದ, ದಪ್ಪಕ್ಕಿರೋರು ತುಂಬಾ ಲೂಸ್ ಇರೋದು ಹಾಕೊಂಬಾರ್ದು. ಮೇಕ್ ದೆಮ್ ಲುಕ್ ಫರ್ದರ್ ಫ್ಯಾಟ್ ಬಿಕಾಸ್ ಫಾರ್ ಆಬ್ವಿಯಸ್ ರೀಸನ್ಸ್ ಯು ಹ್ಯಾವ್ ದಟ್ ಲೂಸ್ ಹಾಕೊಂಡ್ರು. ಸೊ ಹಾಗೆ ದಪ್ಪಕ್ಕಿರೋರು ಯೂಶಲಿ ವರ್ಟಿಕಲ್ ಡಿಸೈನ್ಸ್ ಇರೋದು, ಅಗ್ಲಗ್ಲ ಡಿಸೈನ್ಸ್ ಇರೋದು, ಎಕ್ಸ್ಪ್ಯಾಂಡ್ ಆಗಿರೋ ಡಿಸೈನ್ಸ್ ಇರೋದು ಹಾಕಬಾರ್ದು. ದೇ ಕ್ಯಾನ್ ಆಲ್ವೇಸ್ ವೇರ್ ಪ್ರಿಂಟ್ಸ್ ವಿತ್ ಸ್ಮಾಲ್ ಪ್ರಿಂಟ್ಸ್. ಏನಾಗುತ್ತೆ ಅಂದರೆ ದ ಮೊಮೆಂಟ್ ಯು ಲುಕ್ ಅಟ್ ಅ ಪರ್ಸನ್, ಅದು ದೊಡ್ಡದೇನಿದೆ ಅದೇ ಕಣ್ಣಿಗೆ ಹೋಗೋದು, ರೈಟ್? ವೆನ್ ಯು ಟೆನ್ ಟು ವೇರ್ ಚಿಕ್ಕ ಪ್ರಿಂಟ್ದು ಸ್ಮಾಲ್ ಪೋಲ್ಕಾ ಡಾಟ್ಸ್ ಹಾಕೊಂಡಾಗನು ನೀವು ನೋಡಿ, ಒಂದು ಸ್ಮಾಲ್ ಪೋಲ್ಕಾ ಡಾಟ್ಸ್ ಹಾಕೊಂಡಿರೋದು ದೊಡ್ಡ ಪೋಲ್ಕಾ ಡಾಟ್ಸ್ ಹಾಕೊಂಡಿರೋದಕ್ಕೂ ತುಂಬ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ಪೀಪಲ್ ವಿತ್ ಲಿಟಲ್ ಹೂ ಆರ್ ನಾಟ್ ಸ್ಲಿಮ್, ಐ ವುಡ್ ಸೇ they have to go for small prints, long striped clothes, and not too very jazzy colors. ಅದು ಏನಾಗುತ್ತೆ ಅಂದರೆ ಇಟ್ ವಿಲ್ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಅದು ಎದ್ದು ಕಾಣಿಸೋದು ಯಾವಾಗ ಹಾಕ್ತೀವೋ ಅದು ಕ್ಯಾಪ್ಚರ್. ಇವಾಗ ಕಲರು ಅಷ್ಟೇ, ಗಾಡಿ ಇದ್ದರೆ ಏನಾಗುತ್ತೆ ಅಂದರೆ ದ ಮೂಮೆಂಟ್ ವಿ ಲುಕ್ ಅಟ್ ದಟ್ ಪರ್ಸನ್ನು, ಸಿನ್ಸ್ ಇಟ್ ಇಸ್ ಫ್ಲ್ಯಾಶಿ, ಏನಾಗೋಗುತ್ತೆ ನಮಗೆ ಬೇರೆ ಏನು ಅದರಲ್ಲಿ ಆ ಬಟ್ಟೆಯಲ್ಲಿ ಚೆನ್ನಾಗಿದೆ ಅನ್ನೋದನ್ನ ಹುಡ್ಕಕ್ಕೆ ಹೋಗ್ತೀವಿ ನಾವು. ಸೊ ಅವಾಗ ಏನಾಗುತ್ತೆ, ಯುವರ್ ಸೈಜ್ ವಿಲ್ ಮ್ಯಾಟರ್, ಯುವರ್ ಫಿಟ್ಟಿಂಗ್ ವಿಲ್ ಮ್ಯಾಟರ್. ಅದರಿಂದ ಕಲರ್ಸ್, ಐ ವುಡ್ ಸೇ ಫ್ಲ್ಯಾಶಿ ಕಲರ್ಸ್ ಇಸ್ ಅ ಬಿಗ್ ನೋ. ಓಕೆ, ಈಗ ಫ್ಯಾಷನ್ ಇಂಡಸ್ಟ್ರಿಗೆ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಡ್ಯೂಸೇ ಇಲ್ಲ ಸ್ಲಿಮ್ ಆ್ಯಂಡ್ ಟ್ರಿಮ್ ಆಗಿರೋರೆ ಫ್ಯಾಷನ್ ಮಾಡಬೇಕು, ಆ್ಯಂಡ್ ಹೂ ಆರ್ ಅ ಲಿಟಲ್ ಪ್ಲಂಪ್ ಅವ್ರು ಸ್ವಲ್ಪ ಫ್ಯಾಟ್ ಇದ್ದವರು ರ್ಯಾಂಪ್ ನಡಿಬಾರ್ದು. ಆ ಥರ ನಿಮ್ಮ ಅಭಿಪ್ರಾಯದ ಪ್ರಕಾರ ಏನು ಅನ್ಸುತ್ತೆ ನಿಮ್ಗೆ? ಹೂ ಡಸಂಟ್ ವಾಂಟ್ ಟು ಲುಕ್ ಬ್ಯೂಟಿಫುಲ್? ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ಸ್ ಏನಾಗುತ್ತೆ, ದೇ ಪ್ರಿಫರ್ ದೋಸ್ ಸ್ಲಿಮ್ ಮಾಡೆಲ್ಸ್ ಇದೆಲ್ಲ. ಬಟ್ ದಟ್ ಈಸ್ ನಾಟ್ ಟ್ರೂ. ಐ ಮೀನ್ ದಟ್ ಈಸ್ ನಾಟ್ ರೈಟ್, ಐ ವುಡ್ ಸೇ ದ್ಯಾನ್ ಟ್ರೂ. ಬಿಕಾಸ್ ಆ್ಯಸ್ ಐ ಟೋಲ್ಡ್ ಯು, ಹೇಗೆ ಕ್ಯಾರಿ ಮಾಡ್ತೀರಾ ನೀವು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೇಳಿದ್ರಿ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟು ಫ್ಯಾಷನ್ ಇಂಡಸ್ಟ್ರಿಗೆ, ಹೌ ಯು ಕ್ಯಾರಿ ಇಟ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ನೀವು ಸ್ಲಿಮ್ ಟ್ರಿಮ್ ಆಗಿದ್ಬಿಟ್ಟು ಐ ಗಿವ್ ಯು ಎ ವೆರಿ ಗುಡ್ ಕಾಸ್ಟ್ಯೂಮ್, ನಿಮಗೆ ರ್ಯಾಂಪಲ್ಲಿ ಅದನ್ನ ಕ್ಯಾರಿ ಮಾಡ್ಲಿಕ್ಕಾಗಲಿಲ್ಲ ಅಂದರೆ ಇಟ್ಸ್ ಗೋಯಿಂಗ್ ಟು ಬಿ ಎ ಟೋಟಲ್ ಫ್ಲಾಪ್. ಡ್ರೆಸ್ ನೀವು ಡಿಸೈನ್ ಮಾಡಬೇಕು ಅಂದರೆ ಏನೆಲ್ಲ ಯೋಚನೆ ಮಾಡಬೇಕಾಗತ್ತೆ ನೀವು? ವಾಟ್ ಆಲ್ ಥಿಂಗ್ಸ್ ಡು ಯು ಹ್ಯಾವ್ ಟು ಕೌಂಟ್ ಇನ್ ಆ್ಯಂಡ್ ಟು ಚೂಸ್ ಅ ಫ್ಯಾಬ್ರಿಕ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಏನೆಲ್ಲ ಕನ್ಸಿಡರ್ ಮಾಡ್ತೀರಾ ನೀವು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾರು ಅದನ್ನು ಹಾಕ್ತಾ ಇದ್ದಾರೆ ಅನ್ನೋದು. ಯಾರು ಹಾಕ್ತಾ ಇದ್ದಾರೆ, ಅವ್ರ ಸ್ಕಿನ್ ಟೋನ್ ಏನಿದೆ, ಓಕೆ, ಅವ್ರಿಗೆ ಅವ್ರ ಸ್ಕಿನ್ನಿಗೆ ಆ ಕಲರ್ ಸೂಟ್ ಆಗುತ್ತಾ, ಆ ಕಲರ್ ಸೂಟ್ ಆಗೋಂಗಿದ್ರೆ ಆ ಮೆಟೀರಿಯಲ್ ವಿಲ್ ಇಟ್ ಗೋ ಗುಡ್ ವಿತ್ ದಟ್. ಬಿಕಾಸ್ ನಾನು ಫಾರ್ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಸ್ಕಿನ್ ಕಲರ್ ಮೆಟೀರಿಯಲ್ ತಗೊಂಡು ಇಫ್ ಐ ಆಮ್ ಗೋಯಿಂಗ್ ಟು ಯೂಸ್ ಅ ಸ್ಪನ್ ಕ್ಲಾತ್, ಇಟ್ ವಿಲ್ ನಾಟ್ ಲುಕ್ ಗುಡ್. ಇಟ್ಸ್ ಎಲಾಸ್ಟಿಕ್ ಕ್ಲಾತ್, ಇಟ್ ಇಸ್ ಗೋಯಿಂಗ್ ಟು ಲುಕ್ ಲೈಕ್ ಯುವರ್ ಓನ್ ಸ್ಕಿನ್. ಸೊ ಏನಾಗುತ್ತೆ ಅಂದರೆ ಎಲ್ಲ ಫ್ಯಾಕ್ಟರ್ಸು ಮ್ಯಾಟರ್ ಆಗುತ್ತೆ. ವಾಟ್ ಕಲರ್ ಐ ಆಮ್ ಚೂಸಿಂಗ್, ಹೂ ಈಸ್ ವೇರಿಂಗ್ ಆಸ್ ಐ ಟೋಲ್ಡ್ ಯು, ಆ್ಯಂಡ್ ಇಫ್ ದಟ್ ಪರ್ಸನ್ ಆಸ್ ಐ ಟೋಲ್ಡ್ ಯು ಈಸ್ ಆನ್ ಎ ಸ್ಲಿಮ್ಮರ್ ಸೈಡ್ ಆರ್ ಆನ್ ಎ ಹೆವಿಯರ್ ಸೈಡ್, ಆ್ಯಂಡ್ ಇಫ್ ದಟ್ ಪರ್ಸನ್ ಈಸ್ ಓಕೆ ಟು ಕ್ಯಾರಿ ದಟ್ ಕಲರ್. ಬಿಕಾಸ್ ಎಷ್ಟೊಂದು ಜನಕ್ಕೆ ಐ ಹ್ಯಾವ್ ಮೆಟ್ ಸೋ ಮೆನಿ ಪೀಪಲ್, ಇದು ತುಂಬ ದಟ್ ಫೆರಾರಿ ರೆಡ್ ನನಗೆ ಹಾಕ್ಬಿಡಿ, ಐ ಕ್ಯಾನ್ ನಾಟ್ ಕ್ಯಾರಿ ಇಟ್, ಇಟ್ ಇಸ್ ಟೂ ಫ್ಲ್ಯಾಶಿ. ಸೊ ಯು ಡೆಫಿನೆಟ್ಲಿ ನೀಡ್ ಟು ನೋ ಆ ಪರ್ಸನ್ ಆ ಕಲರ್ ಮೊದಲು ಎಕ್ಸ್ಪೆರಿಮೆಂಟಿಂಗ್ ಇಸ್ ಆಲ್ವೇಸ್ ಗುಡ್. ಬಟ್ ಆ ಪರ್ಸನ್ ಆ ಕಲರ್ನ ಹಾಕ್ತಾರಾ ಇಲ್ವೋ, ಹೌ ಗುಡ್ ಇಟ್ ಈಸ್ ಗೋಯಿಂಗ್ ಟು ಲುಕ್, ಆ್ಯಂಡ್ ವಾಟ್ ಈಸ್ ದ ಕಾಸ್ಟ್ಯೂಮ್ ಯು ಆರ್ ಮೇಕಿಂಗ್ ಔಟ್ ಆಫ್ ಇಟ್. ಓಕೆ, ವೆನ್ ಐ ಸೇ ಫಾರ್ ಎಕ್ಸಾಂಪಲ್, ಈಗ ಎಲ್ಲ ಕಲರ್ಸು ನಿಮಗೆ ಎಲ್ಲ ಥರ ಕಾಸ್ಟ್ಯೂಮ್ಸ್ಗೂ ಬಂದಿದೆ. ಬಟ್ ಏನಾಗುತ್ತೆ ಅಂದರೆ ಸರ್ಟನ್
ಯುನೋ ಕಲರ್ಸು ಕೆಲವು ಕಾಸ್ಟ್ಯೂಮ್ಸಿಗೆ ಮಾತ್ರ ಸೂಟ್ ಆಗೋದು. ಯು ವಿಲ್ ನಾಟ್ ಲುಕ್ ಗುಡ್ ವಿತ್ ಅ ಮೆಜೆಂಟಾ ಪ್ಯಾಂಟ್, a satin magenta pant. Would you look good? No. So, these are small things, you know, what you're doing. ನೀವು ಏನು ಮಾಡ್ತಾ ಇದ್ದೀರಾ ಆ ಕಾಸ್ಟ್ಯೂಮಲ್ಲಿ, ಏನು ಫ್ಯಾಬ್ರಿಕ್ ಯೂಸ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೆಸ್ಟರ್ನ್ ಫ್ಯಾಷನ್ಗೂ ಇಂಡಿಯನ್ ಫ್ಯಾಷನ್ಗೂ ಏನು ವ್ಯತ್ಯಾಸ? ಇಂಡಿಯಾನಲ್ಲಿ ಯೂಸ್ ಮಾಡೋ ಅಷ್ಟು ಕಲರ್ಸ್ ಬೇರೆ ಎಲ್ಲೂ ಯೂಸ್ ಮಾಡಲ್ಲ. ಇಂಡಿಯಾನಲ್ಲಿ ಇರೋಷ್ಟು ವೆರೈಟಿ ಆಫ್ ಕಾಸ್ಟ್ಯೂಮ್ಸ್ ಬೇರೆ ಎಲ್ಲೂ ಇಲ್ಲ. ನೀವು 1 ಮೀಟರ್ ಕ್ಲಾತ್ ತಗೊಂಡು 6 ಮೀಟರ್ಸ್ ತನಕ ಎಳ್ದು ಅದನ್ನು ಸ್ಯಾರಿ ಮಾಡ್ತೀರಾ, 1 ಮೀಟರ್ ಇದ್ರೆ ಅದನ್ನು ಕುರ್ತಾ ಮಾಡ್ತೀರಾ. ಸೊ ವೆಸ್ಟರ್ನ್ ವೇರ್ ಡೆಫಿನೆಟ್ಲಿ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ಅಕ್ರಾಸ್ ದಿ ನೇಷನ್ಸ್, ಇಂಡಿಯಾದಲ್ಲಿರೋಷ್ಟು ಡೈವರ್ಸಿಟಿ ಇನ್ ಕ್ಲೋತ್ಸ್, ಕಲರ್ಸ್ ಇನ್ ಕ್ಲೋತ್ಸ್, ಕಾಂಬಿನೇಷನ್ಸ್, ಪ್ಯಾಟ್ರನ್ಸ್ ಎಲ್ಲೂ ಇಲ್ಲ. ನೀವು ಈಗಲೂ ನೋಡಿ, ನೀವು ಏನೇ ಮಾಡಿದ್ರು ದ ಮೂಮೆಂಟ್ ವೈ ಗೋ, ಎಲ್ಲೆಲ್ಲೋ ಏನಕ್ಕೆ ಹೋಗಬೇಕು. ನಂದು ಕಾರ್ಪೊರೇಟ್ ಪ್ರೊಫೆಷನಲ್ಲಿ ಐ ಇಂಟ್ರಾಕ್ಟ್ ವಿತ್ ಲಾಟ್ ಆಫ್ ಪೀಪಲ್ ಫ್ರಮ್ ಯುನೋ ಅದರ್ ಕಂಟ್ರೀಸ್. ಸೊ ಅವ್ರು ಯಾವಾಗ ಬಂದಾಗನು ನನ್ನ ಪ್ರಿಫರ್ ಮಾಡೋದು ನೋಡಲಿಕ್ಕೆ ಸ್ಯಾರಿಲಿ, ಯು ಹ್ಯಾವ್ ಅ ಬ್ಯೂಟಿಫುಲ್ ಅಟೈರ್, ಯು ಹ್ಯಾವ್ ಅ ಬ್ಯೂಟಿಫುಲ್ ಅಟೈರ್, ಕ್ಯಾನ್ ಐ ಗೆಟ್ ಒನ್, ಹೌ ಡು ಯು ಡ್ರೇಪ್ ದಿಸ್? ಐ ಮೀನ್ it's kind of a they are totally fantasized with the colors in India. With the ನೀವು ನೋಡಿರ್ಬೋದು ಎಷ್ಟೊಂದು ನಾಟ್ ಜಸ್ಟ್ ಕ್ಲೋತ್ಸ್, ಎನಿ ಆರ್ಟಿಕಲ್ ವೆನ್ ಇಟ್ ಈಸ್ ಕಲರ್ಫುಲ್ ಇಟ್ ಈಸ್ ಫ್ರಮ್ ಇಂಡಿಯಾ. ಸೊ ಫ್ಯಾಷನ್ ಡಿಸೈನರ್ಸ್ ಅಂತಿದ್ದ ಹಾಗೆ ನಮಗೆ ನೆನಪು ಬರೋದು ಮನೀಶ್ ಮಲ್ಹೋತ್ರಾ, ಪ್ರಸಾದ್ ಬಿದ್ದಪ್ಪ, ರಿತು ಬೇರಿ. ನಿಮ್ಮ ಇನ್ಸ್ಪಿರೇಷನ್ ಯಾರು? ಗಾಟ್ ಇನ್ಸ್ಪೈರ್ಡ್ ಬೈ ನೀತಾ ಲುಲಾ, ಹೂ ಇಸ್ ಅ ಫ್ಯಾಷನ್ ಡಿಸೈನರ್ ಫಾರ್ ಹಮ್ ದಿಲ್ ದೇ ಚುಕೆ ಸನಮ್. ಸೊ ನನಗೆ ನನ್ನ ಪರ್ಸ್ನಲ್ ಫೇವ್ರೆಟ್ ಸ್ಯಾರೀಸ್. ಸೊ ಹಾಗಾಗಿ ಆ ಮೂವಿ, ಐ ಥಿಂಕ್ ವೆನ್ ಐ ವಾಸ್ ಡೂಯಿಂಗ್ ಮೈ ಸೆಕೆಂಡ್ ಇಯರ್ ಆಫ್ ಮೈ ಕಾಲೇಜ್, ಆ ಮೂವಿ ಬಂದಿದ್ದು. ಸೊ ಆ್ಯಸ್ ಐ ಟೋಲ್ಡ್ ಯು, ನಂಗೆ ಆ ಫ್ಯಾಷನ್ ಅನ್ನೋದು ಯಾವಾಗಲೂ ಇದ್ದಿದ್ದರಿಂದ ಎಲ್ಲ ಮೂವೀಸ್ ನಾನು ಹೋದಾಗನು ಐ ಯೂಸ್ ಟು ಡ್ರಾ ಇನ್ಸ್ಪಿರೇಷನ್ ಫ್ರಮ್ ದ ಕಾಸ್ಟ್ಯೂಮ್ಸ್. ಇಟ್ ಕ್ಯಾನ್ ಬಿ, ದಿಸ್ ವಾಸ್ ಒನ್ ಮೂವಿ ವಿಚ್ ಇನ್ಸ್ಪೈರ್ಡ್ ಮಿ, ಹಮ್ ದಿಲ್ ದೇ ಚುಕೆ ಸನಮಲ್ಲಿ. ಅವ್ರದ್ದು ಇನಿಷಿಯಲಿ ಶಿ ವೇಸ್ ವೆರಿ ಹೆವಿ ಜ್ಯುವೆಲ್ರಿ, ವೆರಿ ಹೆವಿ ಕೈಂಡ್ ಆಫ್ ಕಾಸ್ಟ್ಯೂಮ್ಸ್. ಹಾಗೆ ಫ್ಲಿಪ್ ಆದಾಗ ಇಟ್ ವಿಲ್ ಬಿ ವೆರಿ ಎಲೆಗೆಂಟ್, ವೆರಿ ಸಟಲ್. ಸೊ ಅದು ಎರಡೂ ಕಾಂಬಿನೇಷನ್ಲಿ ನೀತಾ ಲುಲಾ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ನಾನು ಹೇಳಬೇಕು ಅಂತಿಲ್ಲ, ಇಡೀ ಚಿತ್ರರಂಗನೇ ಹೇಳಿದೆ ಅದನ್ನ. ಬಟ್ ಅದು ನೋಡಿ ನನಗೆ ಐ ಡ್ರೂ ಲಾಟ್ ಆಫ್ ಇನ್ಸ್ಪಿರೇಷನ್ ಫ್ರಮ್ ಹರ್. ನಾನು ಅದಾದ ನಂತರ ದೇವದಾಸ್ ನೋಡಿದೆ, ಅದರಲ್ಲೂ ಇಟ್ ವಾಸ್ ಲೈಕ್ ಎಕ್ಸ್ಕ್ಲೂಸಿವ್ಲಿ ಸ್ಯಾರೀಸ್. So even that, I think I'm not too sure who's the costume designer for that. I guess it is the same person, but then I leave it for guessing. So ಅದರಲ್ಲೂ ಅಷ್ಟೇ ನನಗೆ ಅದು ನೀತಾ ಲುಲಾದು ಡೀಟೇಲಿಂಗ್ ಇದೆ ಅಲ್ಲ, ವರ್ಕ್ ಡೀಟೇಲಿಂಗ್, ಅದು ಬಹಳ ಅಂದರೆ ಬಹಳ ಇನ್ಸ್ಪೈರ್ ಆಗಿದೆ ನನಗೆ. ಸೊ ನಂದು ಡಿಸೈನಿಂಗ್ ಮಾಡಿದಾಗ ಕೂಡ ನಾನು ವೆನ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಮೈ ಫ್ಯಾಷನ್ ಡಿಸೈನಿಂಗ್, I used to always think of those grounds and I used to design. So ಹಾಗಾಗಿ ನನಗೆ I think I would take her as my inspiration. ಫ್ಯಾಷನ್ ಡಿಸೈನಿಂಗ್ ಅಂತ ಅಂದ ತಕ್ಷಣ ನಮಗೆ ತಲೆಗೆ ಬರೋದು ಮೂವಿ ಸ್ಟಾರ್ಸ್, ಸೆಲೆಬ್ರಿಟೀಸ್ ಆ್ಯಂಡ್ ಆಲ್ ದೊಡ್ಡ ದೊಡ್ಡ ಜನ ಅಂತ ಸೊಸೈಟಿಯಲ್ಲಿ ಒಂದು ಪರ್ಸೆಪ್ಷನ್ ಖಂಡಿತ. ಸೊ ಕಾಮನ್ ಪೀಪಲ್ಗೆ ಅಥವಾ ಕಾಮನ್ ಮ್ಯಾನ್ಗೂ ಇದು ಅನ್ವಯಿಸುತ್ತಾ ಫ್ಯಾಷನ್ ಡಿಸೈನಿಂಗ್ ಅನ್ನೋದು? ಅಥವಾ ನೀವು ಹೇಳ್ದಾಗೆ ಅವರ ಯಾವ ಬಟ್ಟೆಯಲ್ಲಿ ಅವ್ನು ಕಂಫರ್ಟಬಲ್ ಆಗಿರ್ತಾನೆ, ಯಾವ ಬಟ್ಟೆನ ಅವ್ನು ಕ್ಯಾರಿ ಮಾಡ್ಬೋದು ಅಂತ ಅವನಿಗೆ ಹೇಗೆ ಗೊತ್ತಾಗುತ್ತೆ? ಫ್ಯಾಷನ್ ಅನ್ನೋದು ಇಟ್ ಇಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಸೆಲೆಬ್ರಿಟೀಸ್ ಆರ್ ಮೂವಿ ಸ್ಟಾರ್ಸ್ ಆರ್ ವಾಟ್ ಎವರ್. ಇಲ್ಲಿ ಫ್ಯಾಷನ್ ಡಿಸೈನಿಂಗ್ ಅನ್ನೋದು ಒರಿಜಿನ್ ಆಗೋದೇ ವೆನ್ ಯು ಡ್ರಾ ಇನ್ಸ್ಪಿರೇಷನ್. ನೀನು ಅವ್ರನ್ನ ನೋಡಿ ಅದೇ ಥರ ನಾನು ಹಾಕಬೇಕು ಅಂತ ಮನ್ಸಲ್ಲಿ ಬಂದಾಗ ಈಸ್ ವೆನ್ ಯು ಸ್ಟಾರ್ಟ್ ವೇರಿಂಗ್. ಅದಕ್ಕೆ ನಾನು ಹೇಳಿದ್ದು ಕಂಫರ್ಟೇಬಲ್ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ ಅಂದರೆ, ಇವಾಗ ನಾನು ಹಾಕೊಂಡಿರೋದು ನೀವು ಹಾಕೊಬೋದಾ? ನಾನು ಹಾಕೊಂಡಿರೋದು ನಿಮಗೆ ಬಹಳ ಇಷ್ಟ ಆಗ್ಬೋದು, ಇಲ್ಲ ನಾನು ಹಾಕೊಳಕ್ ಆಗಲ್ಲ. ಸೊ ಆ ಮಿತ್ ಇದಲ್ಲ, ಅಂದರೆ ಅವ್ರು ಹಾಕೊಂಡಿದ್ದು ಎಕ್ಸಾಕ್ಟ್ಲಿ ನನಗೆ ಬೇಕು. ಆ್ಯಂಡ್ ಲಕ್ಕಿಲಿ ಇವಾಗಿರೋ ಸೋಷಿಯಲ್ ಮೀಡಿಯಾಯಿಂದ ಏನಾಗ್ತಾ ಇದೆ ಅಂದರೆ, ದಿ ಅಪ್ರೋಚ್ ಟುವರ್ಡ್ಸ್ ಫ್ಯಾಷನ್ ಹ್ಯಾಸ್ ಚೇಂಜ್ಡ್ ಅ ಲಾಟ್. ಶ್ವೇತಾ ಅವರೇ, ಫ್ಯಾಷನ್ ಬಗ್ಗೆ ಇಷ್ಟೆಲ್ಲ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ಡಿಸೈನಿಂಗ್ ಅಂದರೆ ಹೇಗಿರುತ್ತೆ, ಫ್ಯಾಷನ್ ಅಂದರೆ ಬರೀ ಸೆಲೆಬ್ರಿಟೀಸಿಗೆ ಮಾತ್ರ ಅಲ್ಲ ಅನ್ನೋ ಒಂದು ಇದನ್ನು ನಮ್ಗೆ ಹೇಳ್ಕೊಟ್ಟಿದ್ದೀರಾ. ಹಾಗೆ ನಿಮ್ಮ ಕರಿಯರ್ ತುಂಬ ದೂರದವರೆಗೂ ಸಾಗಲಿ.
ನಿಮ್ಮ ಬ್ರ್ಯಾಂಡ್ ಮಾಡಬೇಕು ಅಂತ ಏನು ಅನ್ಕೊಂಡಿದ್ದೀರಾ ಆ ನಿಮ್ಮ ಕನಸು ಆದಷ್ಟು ಬೇಗ ನಿಜ ಆಗಲಿ ಅಂತ ನಮ್ಮ ತನ್ಮಯ ಕಶ್ಯಪ್ ಶೋ ಟೀಮ್ ಕಡೆಯಿಂದ ನಿಮಗೆ ಶುಭ ಹಾರೈಕೆ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಪ್ಲಾಟ್ಫಾರ್ಮ್. ಈ ಸಣ್ಣದಾದ ಒಂದು ಯುನೋ ಆಪರ್ಚುನಿಟಿ ಕೊಟ್ಟು ದೊಡ್ಡ ಮಾಡಿ ತೋರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದು ತನ್ಮಯ ಕಶ್ಯಪ್ ಶೋ.